ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮೆಹಂದಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಏರ್ ಪ್ಯಾಕ್ನ ಯಾವ ಥರ ಹಾಕೊಳ್ಳೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮೆಹಂದಿ ಸೊಪ್ಪು ಇದು ನ್ಯಾಚುರಲ್ ಏರ್ ಡೈ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು 2 ಸಣ್ಣ ಬೀಟ್ರೋಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದು ಆಲ್ರೆಡಿ ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ ಈ ಸೀಸನ್ನಲ್ಲಂತೂ, ಬಿಕಾಸ್ ತುಂಬಾ ಒಳ್ಳೆಯದು. ನಾವು ಬೆಳಗ್ಗೆ ಹಲ್ಲಿ ಮಾರ್ನಿಂಗು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕೂಡ ಕುಡಿತೀವಿ. ಸೊ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ತಲೆಗೆ ಹಾಕೋದ್ರಿಂದ ನಮಗೆ ಏರ್ಸ್ ಕಡಿಮೆ ಆಗುತ್ತೆ, ಏರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ. ಬೀಟ್ರೂಟ್ ಅಷ್ಟೇನೆ, ಸೊ ತುಂಬಾನೇ ಚೆನ್ನಾಗಿ ಏರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಒಂದು ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನ ನಾನು ಮಿಕ್ಸಿಗೆ ಹಾಕೊಂತಾ ಇದ್ದೀನಿ, ಮಿಕ್ಸಿ ಜಾರಿಗೆ ಹಾಕೊಂತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ವಾಟರ್ ಆ್ಯಡ್ ಮಾಡಲ್ಲ ನಾನು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗಿದೆ ಅಲ್ಲ, ಆ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಆ್ಯಡ್ ಮಾಡ್ಕೊತೀನಿ ಈ ಒಂದು ಬೀಟ್ರೂಟ್ಗೆ. ನೋಡಿ, ನೀರು ಹಾಕೋ ಏನೋ ಅವಶ್ಯಕತೆ ಏನೂ ಇರಲ್ಲ, ನೀರೇ ಯೂಸ್ ಮಾಡಲ್ಲ ನಾನು ಇದಕ್ಕೆ. ಜಸ್ಟ್ ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ನ ನಾನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತೀನಿ. ನೋಡಿ, ಕ್ಲೀನಾಗಿ ನೈಸ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಇದನ್ನು ನೆಕ್ಸ್ಟ್ ಏನು ಮಾಡ್ಕೊತೀನಿ, ಸೋಸ್ಕೊಂಡ್ಬಿಡ್ತೀನಿ. ಅದ್ರದ್ದು ಜ್ಯೂಸ್ ಬರುತ್ತೆ ಕ್ಲೀನಾಗಿ. ನೋಡಿ, ಕ್ಲೀನಾಗಿ ನೈಸ್ ಪೇಸ್ಟ್ ಮಾಡಿಕೊಂಡು ಅದ್ರದ್ದು ರಸನ ತೆಗೆದಿಟ್ಕೊತೀನಿ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ ರಸ ರೆಡಿ ಆಯಿತು. ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್, ತುಂಬ ಒಳ್ಳೆ ಏರ್ ಪ್ಯಾಕ್ ಅಂತಲೇ ಹೇಳ್ಬೋದು. ನೋಡಿ, ಜ್ಯೂಸ್ ರೆಡಿ ಆಗಿದೆ. ಇವನ್ ಮೆಹಂದಿ ಸೊಪ್ಪು ಕೂಡ ಅಷ್ಟೇ. ಸೊ ತುಂಬಾ ಒಳ್ಳೆಯದು, ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ, ಒಳ್ಳೆ ಏರ್ ಕಂಡೀಷ್ನರ್ ಆಗು ಕೂಡ ವರ್ಕ್ ಮಾಡುತ್ತೆ ಈ ಒಂದು ಮೆಹಂದಿ ಸೊಪ್ಪು. ನೋಡಿ, ಬೀಟ್ರೂಟಲ್ಲೇ ಎಷ್ಟು ಕಲರ್ ಬಂದಿದೆ ಅಂತ. ಈ ಒಂದು ಬೀಟ್ರೂಟ್ನ ನಾವು ನ್ಯಾಚುರಲ್ ಹೇರ್ ಡೈ ಆಗು ಕೂಡ ಯೂಸ್ ಮಾಡ್ಬೋದು. ಮತ್ತು ಗ್ರೇ ಹೇರ್ಸ್ನ ಕಡಿಮೆ ಮಾಡುತ್ತೆ. ಮತ್ತು ಯಾರಿಗೆಲ್ಲ ತಿಕ್ ಹೇರ್ ಬೇಕೋ, ತುಂಬಾ ತಿನ್ನಾಗಿದೆ ನಮ್ಮ ಹೇರ್ಸು, ತಿಕ್ಕಾಗಿ ಬರಬೇಕು ನಮ್ಮ ಹೇರ್ಸು ಅನ್ನೋರ್ಗಂತೂ ವಾರಕ್ಕೊಂದ್ಸತಿ ಈ ಒಂದು ಮೆಹಂದಿ ಸೊಪ್ಪನ್ನ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ನನಗೆ ತುಂಬಾ ವರ್ಕ್ ಆಗಿದೆ, ಆದ್ದರಿಂದ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಿದ್ದೀನಿ. ನಾನಂತೂ ತಿಂಗಳಲ್ಲಿ 3 ಸರಿ ಅಂತೂ ಹಾಕೊತೀನಿ, ತುಂಬಾ ಒಳ್ಳೆಯದು. ನೋಡಿ, ಈ ಒಂದು ಮೆಹಂದಿ ಸೊಪ್ಪಿಗೆ ನಾನು ಯಾವುದೇ ಒಂದು ಎಕ್ಸ್ಟ್ರಾ ವಾಟರ್ ಏನೋ ಆ್ಯಡ್ ಮಾಡಲ್ಲ. ನಾನು ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಆ ಒಂದು ಜ್ಯೂಸ್ನೇ ಹಾಕ್ಕೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಫ್ರೆಂಡ್ಸ್, ನೀವು ಕೂಡ ಅಷ್ಟೇ ಮನೆಯಲ್ಲಿ ಈ ಥರ 1 ವಾರಕ್ಕೊಂದ್ಸತಿ ಹಾಕಿ ಟ್ರೈ ಮಾಡಿ, 1 ಮಂತ್ ಟ್ರೈ ಮಾಡಿ, ನಿಜ ನಿಮಗೆ ಒಳ್ಳೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಬಿಕಾಸ್ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹೋಮ್ ರೆಮಿಡೀಸು, ನ್ಯಾಚುರಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಮತ್ತು ಯಾರಿಗೆಲ್ಲ ಗ್ರೇ ಹೇರ್ಸ್ ಇದೆಯೋ ಅವ್ರಿಗೆ ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ಬೋದು. ನೋಡಿ, ನಿಮ್ಗೆ ಯಾವಾಗ ಬೇಕೋ ಆ ಒಂದು ಜ್ಯೂಸ್ನ ಹಾಕ್ಕೊಂಡು ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ನೈಸ್ ಪೇಸ್ಟ್ ಮಾಡಿಟ್ಕೊಬೋದು. ನೋಡಿ, ರೆಡಿ ಆಯಿತು, ಪೇಸ್ಟ್ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ನಾನು ಏನು ಮಾಡ್ಕೊತೀನಿ, ಹೇರ್ಸ್ಗೆಲ್ಲ ಹಾಕ್ಕೊತೀನಿ. ಫುಲ್ ಹೇರ್ಸ್ಗೆ, ರೂಟ್ಗೆಲ್ಲ ಹಾಕ್ತೀನಿ, ಸ್ಕ್ಯಾಲ್ಪ್ಗೆಲ್ಲ ಹಾಕ್ತೀನಿ. ಸ್ಕ್ಯಾಲ್ಪ್ಗೆ ಹಾಕೋದೇ ಇಂಪಾರ್ಟೆಂಟು ಹೇರ್ಸ್ಗೆ ಹಾಕೋಕ್ಕಿಂತ, ಬಿಕಾಸ್ ಅದು ವರ್ಕ್ ಆಗಬೇಕಲ್ವಾ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇದರಿಂದ ಅಂತೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಬೇರೆ ಮಾತೇ ಇಲ್ಲ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ಸ್ ಇದೆ ಇದರಿಂದ. ಒಳ್ಳೆ ನ್ಯಾಚುರಲ್ ಹೇರ್ ಡೈ ಕೂಡ ಆಗುತ್ತೆ, ಮತ್ತು ಏರ್ ಕೂಡ ಥಿಕ್ ಆಗುತ್ತೆ, ಮತ್ತು ಒಳ್ಳೆ ಕಂಡೀಷ್ನರ್ ಆಗು ಕೂಡ ವರ್ಕ್ ಮಾಡುತ್ತೆ. ಮತ್ತು ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆಯೋ ಅದು ಕೂಡ ಕಂಟ್ರೋಲ್ ಆಗಿಬಿಡುತ್ತೆ. ನಾನು ತುಂಬ ವರ್ಷಗಳಿಂದ ಈ ಥರ ಒಂದು ನ್ಯಾಚುರಲ್ ಏರ್ ಪ್ಯಾಕ್ನ ಯೂಸ್ ಮಾಡ್ಕೊತೀನಿ. ಏರ್ ಡೈ ಆಗೋ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಹೇರ್ ನ್ಯಾಚುರಲ್ ಆಗಿ ಏರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. 100% ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು. ಮಸ್ಟ್ ಟ್ರೈ ಏರ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ. ನೆಕ್ಸ್ಟ್ ನಾನು ಹೇರ್ ವಾಶ್ ಮಾಡ್ತೀನಿ ಅಷ್ಟೇ, ಶಾಂಪೂ ಏನು ಯೂಸ್ ಮಾಡಲ್ಲ, ಜಸ್ಟ್ ಏರ್ ವಾಶ್ ಮಾಡ್ತೀನಿ. ನೆಕ್ಸ್ಟ್ ಡೇ ನಾನು ಆಯಿಲ್ ಹಾಕಿ ಏರ್ ವಾಶ್ ಮಾಡ್ತೀನಿ. ಫುಲ್ ಸಾಫ್ಟ್ ಆಗಿರುತ್ತೆ, ಫುಲ್ ಅದು ಗೊತ್ತಾಗುತ್ತೆ, ನಮಗೆ ಫೀಲ್ ಆಗುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ, ಸಾಫ್ಟ್ ಅಂಡ್ ಸಿಲ್ಕಿ ಆಗುತ್ತೆ ನಮ್ಮ ಹೇರ್ಸು. ಮತ್ತು ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.